ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ದುಡ್ಗೇನ್ ಮಾಡೋದಣ್ಣ, ಇನ್ನೂ 5 ಲಕ್ಷ ಬೇಕಾಯ್ತದೆ. ಕಾಲ ಮಿಂಚಿಲ್ಲ ಶಿವು, ಆದ್ರೆ ಯಾಕೋ ಬೇಡ ಅನ್ಸ್ತೈತೆ ಶಿವ. ಎಲ್ಲನ ಉಂಟಣ, ಹಣ ಒಂದ್ಸಕ್ ಆಯ್ಕಿಲ್ಲ ಅನ್ಕೊಂಡು ಇಂಥ ಒಳ್ಳೆ ಸಂಬಂಧನ ಯಾರನ್ನ ಬಿಟ್ಟಾರ. ಅದು ಅಲ್ದೆ ಎಲ್ಲ ಕಡೆ ಕಾರ್ಡು ಕೊಟ್ಟಾಗೈತೆ. ಬರೀ 5 ಲಕ್ಷದ ಮಕ ನೋಡ್ಕೊಂಡು ನಾನು ನನ್ನ ತಂಗಿ ಭವಿಷ್ಯ ಹಾಳು ಮಾಡೇನಾ? ಇಲ್ಲ ಕಣ, ಅದೇಟೇ ಕಷ್ಟ ಆಗ್ಲಿ ನನ್ನ ಎದೆ ರಕ್ತ ಬಸ್ತಾದ್ರು ನನ್ನ ತಂಗಿ ಮದುವೆನ ಅವ್ರು ಕೇಳ್ದಂಗೆ ಮಾಡ್ಕೊಟ್ಬಿಡ್ತೀನಿ. ಶಿವ, ನಿನ್ನಂತ ಅಣ್ಣನ ಪಡೆಯೋಕ್ಕೆ ಅವಳು ಪುಣ್ಯ ಮಾಡಿದ್ಲು, ಇಲ್ಲ ನಿನ್ನ ಸ್ನೇಹ ಪಡೆಯೋಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದ್ವು ಗೊತ್ತಿಲ್ಲಪ್ಪ. ಇರು, ನಿನ್ನ ಮನೆ ಪತ್ರ ಅಡ ಇಟ್ಕೊಂಡು ಅವರು ಸಾಲ ಕೊಟ್ಟಿದ್ರಲ್ಲ, ಅವರಿಗೆ ಒಂದಿಷ್ಟು ಹಣ ಬೇಕಿತ್ತು ಅಂತ ಫೋನ್ ಮಾಡಿ ಕೇಳಿ ನೋಡ್ತೀನಿ. ಸರಿ ಕಣ. ಓ ಏನ್ ಮಾದಪ್ಪಣ್ಣ, ಮತ್ತೆ ನೆನ್ಸ್ಕೊಂಡ್ಬಿಟ್ಟಿದ್ಯಾ ನಮ್ಮನ್ನ? ಸಂಕಟ ಬಂದಾಗ್ಲೇ ತಾನೆ ವೆಂಕಟರಮಣ ಅನ್ನೋದು. ಅಂತದ್ದೇನಾಯ್ತು ಮಾದಪ್ಪಣ್ಣ? ಮನೇನೆಲ್ರು ಆರಾಮಾಗ ಅವ್ರಾ? ನಮ್ಮ ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ. ನಾನು ಫೋನ್ ಮಾಡಿದ್ದು ಬೇರೆ ವಿಷಯಕ್ಕೆ. ಏನ್ ವಿಷಯ ಅಂತ ಹೇಳು ಮಾದಪ್ಪಣ್ಣ, ನಮ್ ಕೈಲಾದ್ರೆ ಮಾಡುವ. ಅದೇ ನಮ್ಮ ಅಂಗಡಿ ಶಿವು ಮನೆ ಪತ್ರ ಇಟ್ಕೊಂಡು 5 ಲಕ್ಷ ಸಾಲ ಕೊಟ್ಟಿದ್ರಲ್ಲ, ಅದೇ ಪತ್ರಕ್ಕೆ ಇನ್ನೊಂದು ಅಮೌಂಟ್ ಬೇಕಿತ್ತು. ಎಷ್ಟು? ಜಾಸ್ತಿ ಏನಿಲ್ಲ, ಒಂದು 5 ಲಕ್ಷ ಹಣ. ಅಯ್ಯೋ, ಜಾಸ್ತಿ ಆಗ್ಬಿಡಕ್ಕಿಲ್ವ ಮಾದಪ್ಪಣ್ಣ? ಹುಡುಗ ಕಷ್ಟ ಅಲ್ಲ ಅವನೇ, ತಂಗಿ ಮದ್ವೆ, ಇಲ್ಲಾಂದ್ರೆ ಕೇಳ್ತಾನೆ ಇರ್ಲಿಲ್ಲ. ಸರಿ ಕಣ ಮಾದಪ್ಪಣ್ಣ, ನಿನ್ ನಂಬಿಕೆ ಮೇಲೆ ಕೊಡ್ತಿದ್ದೀನಿ. ಆದ್ರೆ ಇನ್ನೊಂದು ಪತ್ರಕ್ಕೆ ಸೈನ್ ಹಾಕ್ಬೇಕು. ಹಳೆ ಸೈನು ಹಳೆ ಸಾಲಕ್ಕೆ, ಹೊಸ ಸೈನು ಹೊಸ ಪತ್ರಕ್ಕೆ. ಅದೆಲ್ಲ ಮಾಡ್ತಾನೆ, ಏನು ತೊಂದರೆ ಇಲ್ಲ ಅಣ್ಣ. ಸರಿ, ಹಂಗಾದ್ರೆ 5 ಲಕ್ಷ ಕೊಟ್ಟು ಕಳಿಸ್ತೀನಿ, ಜೊತೆಲೆ ಪತ್ರನೂ ಕಳ್ಸ್ಕೊಟ್ಟಿರ್ತೀನಿ. ಸೈನ್ ಹಾಕಿ ಕಳಿಸ್ಕೊಡಿ. ದೊಡ್ಡ ಮನ್ಸಣ್ಣ ನಿಂದು. ಸರಿ ಕಣಣ್ಣ, ಇಡ್ತೀನಿ. 5 ಲಕ್ಷ ಕೊಡೋಕೆ ಒಪ್ಕೊಂಡು ಹೊಸ ಪತ್ರಿಕೆಗೆ ಸೈನ್ ಹಾಕಿ ಕೇಳಿವ್ನಿ. ಒಳ್ಳೇದೇ ಆಯ್ತಲ್ಲ ಗೌಡ. ಕೋಳಿ ಹಿಡಿಯೋಕ್ಕೆ ಗೂಡು ಹೋಗಿದ್ದೆ, ಕೋಳಿ ಹಾರೋಗಿತ್ತು. ಅಯ್ಯೋ, ಕೋಳಿ ಹೋಯ್ತಲ್ಲ ಅಂತ ಕೈ ಚೆಲ್ಲಿ ಮನೆಗೆ ಬಂದರೆ ಸೀದಾ ಒಲೆ ಮೇಲೆ ಕೂತಿತ್ತದು. ಈ ಹೊಸ ಪತ್ರಕ್ಕೆ ಸೈನ್ ಹಾಕಿಸ್ಕೊಂಡು ಅವನಿಗೆ ಹೆಂಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇತ್ತು. ಅಣ್ಣ ಏನಂದ್ರಣ್ಣ, ಕಾಸು ಕೊಡ್ತಾರಂತ? ನಿನ್ ಪುಣ್ಯ ಚೆನ್ನಾಗಿದೆ ಶಿವು, 5 ಲಕ್ಷ ಕೊಡೋದಕ್ಕೆ ಒಪ್ಕೊಂಡವ್ರೆ. ಆದ್ರೆ ಇನ್ನೊಂದು ಸೈನ್ ಮಾಡ್ಬೇಕಂತೆ. ಒಂದೇನಣ್ಣ, 100 ಸೈನ್ ಹಾಕಮ್ಮ. ಮಕ್ಕಳವ್ವ, ನೀನ್ ನನ್ನ ಜೊತೆಗಿದ್ಯಾವ, ನಂಗಾರೆ ಬರ್ತೀನಣ್ಣ. ಪಾರು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.